ಎಜುಕೇಶನ್ನು ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಭಾರತದಲ್ಲಿ ಎಜುಕೇಶನ್ಗೆ ತುಂಬಾ ಪ್ರಾಮುಖ್ಯತೆ ಇದೆ. ಹಿಂದೆ ಎಲ್ಲ ಮೈಸೂರು ಮಹಾರಾಜರು ಬರುವವರೆಗೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ನೇ ಕೊಡ್ತಿರ್ಲಿಲ್ಲ. ಇವೆಲ್ಲ ನೆನಪಿಸ್ಕೋಬೇಕು ಮೈಸೂರು ಮಹಾರಾಜರನ್ನ. ಕಾರಣ ಏನು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಎಜುಕೇಶನ್ ತರಬೇಕು, ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೇ ಮೈಸೂರು ಮಹಾರಾಜರು. ಅವರು ಹೆಣ್ಣು ಮಕ್ಕಳಿಗೋಸ್ಕರ ಸಪರೇಟ್ ಸ್ಕೂಲ್ಗಳನ್ನ ಓಪನ್ ಮಾಡ್ತಾರೆ. ಅಲ್ಲಿಂದಲೇ ಮಹಿಳಾ ಸಬಲೀಕರಣ ಶುರುವಾಗುತ್ತೆ. ಅವರಿಗೆ ಸರ್ಕಾರದಲ್ಲಿ ಹುದ್ದೆಗಳನ್ನ ಕೊಡ್ತಾರೆ, ಅವರಿಗೆ ಮೀಸಲಾತಿಯನ್ನ ಕೊಡ್ತಾರೆ. ಅದಾದ ನಂತರ ಏನಾಗುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಬಂದ ನಂತರ ಮಹಿಳೆಯರಿಗೆ ಸಪರೇಟ್ ಆಗಿ ಕಾನೂನುಗಳನ್ನ ರಚನೆ ಮಾಡಿದ್ದಾರೆ, ಮಹಿಳಾ ಹಕ್ಕುಗಳು ಅಂತ ಮಾಡಿದ್ದಾರೆ. ಆಯ್ತಾ? ಏನಾಗ್ತಾ ಇದೆ, ಮಹಿಳೆಯರಿಗೆ ಅಂಬೇಡ್ಕರ್ ಇಂದನೇ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳ್ತಾರೆ. ಅಲ್ಲಿವರೆಗೆ ಮಹಿಳೆಯರನ್ನ 4 ಗೋಡೆಗಳಲ್ಲಿ ಬಂಧಿಸಿದ್ರು. ಇವತ್ತು ಅಡಿಗೆ ಮನೆಯಿಂದ ಅಂತರಿಕ್ಷಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಚಂದ್ರ ಗ್ರಹಕ್ಕೆ, ಅದಕ್ಕೆ ಮೂಲ ಕಾರಣ ಶಿಕ್ಷಣ ವ್ಯವಸ್ಥೆನೆ. ನಿಮ್ಮನ್ನ ಅಡಿಗೆ ಮನೇಲಿ ಬಂಧಿಸಿದಾರಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡು ಬರ್ಬೇಕು ನೀವು ಅಂದ್ರೆ ಒಂದೇ ಮಾರ್ಗ ಏನಂದ್ರೆ ನೀವು ಎಜುಕೇಶನ್ ಮಾಡ್ಬೇಕು. ಹೆಣ್ಮಕ್ಳಿಗೆ ಅದನ್ನ ನೀವು ತುಂಬಿಸ್ಬೇಕು ಮಕ್ಕಳಲ್ಲಿ. ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನೀನು ಎಜುಕೇಶನ್ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ನೀನು ಬರೀ ಪಾತ್ರೆ ತೊಳಿ, ಅಡಿಗೆ ಮಾಡು, ಮನೆ ಒರೆಸು, ಮನೆ ಕೆಲಸಗಳೇನಿರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತೀರಾ. ಇದು ಎರಡನೇದು. ಶಿಕ್ಷಣದಿಂದ ನಾವು ಅಪ್ಲಿಫ್ಟ್ ಆಗ್ಬೋದು. ಮೂರನೇದು ಯಾವುದು? ನಾನು ಮೊದಲನೇದು ಯಾವ್ದು ಹೇಳಿದೆ? ರಾಜಕೀಯ ಅಲ್ವಾ? ಯಾರ್ಯಾರು ಪ್ರಮುಖವಾದ ರಾಜಕಾರಣಿಗಳಿದ್ದಾರೆ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ನೀವು ಬೇಕಾದ್ರೆ ರಾಜಕೀಯದಲ್ಲಿ ಮುಂದೆ ಬರ್ಬೋದು. ಎರಡನೇದು ಶಿಕ್ಷಣ. ಶಿಕ್ಷಣದಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡ್ಬೋದು. ನಾನು ಹೇಳಿದೆ ನಿಮ್ಗೆ ಉಚಿತವಾದಂತಹ ಶಿಕ್ಷಣವನ್ನ, ಕಡ್ಡಾಯ ಶಿಕ್ಷಣವನ್ನ ಮಾಡಿದೆ ಸರ್ಕಾರ. 14 ವಯಸ್ಸಿನವರೆಗೆ ನಿಮ್ಮ ಮಗು ಏನಾದ್ರೂ ಮನೆಯಲ್ಲಿ ಇಟ್ಕೊಂಡ್ರೆ ನೀವು ಹೆಣ್ಣು ಮಗುನ ಅಪರಾಧ. ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿ, ಶೀಲಾ ದೀಕ್ಷಿತ್ ಅವರು ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು. ಹಾಗೆಯೇ ಪಕ್ಕದಲ್ಲಿ ತಮಿಳುನಾಡಿನಲ್ಲಿ ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ರು. ಆಯ್ತಾ? ಇವಾಗ ಸಹ ಪಶ್ಚಿಮ ಬಂಗಾಳಲ್ಲಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದಾರೆ. ವಸುಂಧರಾ ರಾಜೆ ರಾಜಸ್ಥಾನ್ ಮುಖ್ಯಮಂತ್ರಿ ಆಗಿದ್ರು. ಮಮತಾ ಬ್ಯಾನರ್ಜಿ ಬಹಳ ಬಡ ಕುಟುಂಬದಿಂದ ಬಂದಂತಹ ಒಬ್ಬ ಹೆಣ್ಣು ಮಗಳು. ಈಗ 15 ವರ್ಷಗಳಿಂದ ನಿರಂತರವಾಗಿ ಪಶ್ಚಿಮ ಬಂಗಾಳಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳ ಸಾಧನೆ ಕಡಿಮೆ ಅಲ್ಲ. ಅವ್ರು ರಾಜಕೀಯವಾಗಿ ತುಂಬಾ ಬಲಿಷ್ಠವಾಗಿದ್ದಾರೆ. ನೀವು ಅಷ್ಟೇ, ಇಲ್ಲಿ ಒಂದಷ್ಟು ಜನ ಚುನಾವಣೆಯಲ್ಲಿ ನಿಂತು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಗೆದ್ದಿರ್ತೀರಾ ಅಲ್ವಾ? ಈಗ ಮಹಿಳಾ ಮೀಸಲಾತಿ ಇರುವಂತ ಕಡೆ ಎಲೆಕ್ಷನ್ ನಿಂತು ಗ್ರಾಮ ಪಂಚಾಯತಿನಲ್ಲಿ ಗೆದ್ದಿರ್ತೀರಾ ನೀವು. ಹಾಗಾಗಿ ಒಬ್ಬ ಮಹಿಳೆಗೆ ಶಕ್ತಿ ಬರಬೇಕಾದ್ರೆ ಆಕೆಗೆ ರಾಜಕೀಯ ಸ್ವಾತಂತ್ರ್ಯ ಬರಬೇಕು. ಆಗ ಮಾತ್ರ. ಇಂದಿರಾ ಗಾಂಧಿಗೆ ಅಷ್ಟೊಂದು ಶಕ್ತಿ ಹೆಂಗ್ ಬಂತು ಅಂದ್ರೆ ಚುನಾವಣೆಯಲ್ಲಿ ಆಕೆ ಗೆದ್ದದ್ರಿಂದ ಬಂತು. ಎಷ್ಟೋ ಯುದ್ಧಗಳನ್ನ ಆಕೆ ಫೇಸ್ ಮಾಡಿ ಭಾರತವನ್ನ ವಿನ್ ಮಾಡಿಸಿದ್ರು, ಆ ಯುದ್ಧಗಳಲ್ಲಿ ಗೆಲ್ಸಿದ್ರು ಅಂದ್ರೆ ಒಬ್ಬ ಹೆಣ್ಣು ಮಗಳಿಗಿರುವಂತಹ ತಾಕತ್ತು. ಅದನ್ನ ಅರ್ಥ ಮಾಡ್ಕೋಬೇಕು. ರಾಜಕೀಯವಾಗಿ ನೀವು ಸಾಧನೆ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದಾವೆ, ಸರಿನಾ? ಅದೇ ತರಹ ನಾವು ಶೈಕ್ಷಣಿಕವಾಗಿ ಅಂದ್ರೆ ಈಗ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು. ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಕೇವಲ ತೊಳೆಯೋದು ಬೆಳಗೋದು ಅಂತಿತ್ತು. ಇವಾಗ ಇದೆಯಾ ಆ ತರ ಪರಿಸ್ಥಿತಿ? ಇವಾಗ ಅವರು ಓದ್ಬೋದು, ಶಾಲೆಗಳಲ್ಲಿ ಅವರು PhD ತಗೋತಾ ಇದ್ದಾರೆ. ಅವ್ರು ದೊಡ್ಡ ಕೊಳ್ಳೇಬೇಕಾದಂತ ವಿಚಾರ ಏನದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಅಂತ. ಏನು ಇದು ಮಹಿಳಾ ಸಬಲೀಕರಣ? ಹೆಸರೇ ಹೇಳ್ತಾ ಇದೆ. ಇದು ಮಹಿಳೆಯರಿಗೆ ಶಕ್ತಿ ತುಂಬುವ, ಮಹಿಳೆಯರನ್ನ ಸ್ಟ್ರಾಂಗ್ ಮಾಡುವಂತಹ ಕಾರ್ಯಕ್ರಮ. ಹೆಂಗೆ ಸ್ಟ್ರಾಂಗ್ ಮಾಡೋದು ಮಹಿಳೆಯರನ್ನ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಅವರ ಕಾಲ್ ಮೇಲೆ ನಿಲ್ಲೋ ತರಹದ ಒಂದು ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ಸರ್ಕಾರ ಏನ್ ಪ್ರಯತ್ನ ಪಡುತ್ತೆ, ಮತ್ತೆ ರಾಜಕೀಯವಾಗಿ ಎಷ್ಟು ಅನುಕೂಲಗಳಿದಾವೆ, ಆರ್ಥಿಕವಾಗಿ ಎಷ್ಟು ಅನುಕೂಲಗಳಿದಾವೆ, ಶೈಕ್ಷಣಿಕವಾಗಿ ಎಷ್ಟು ಅನುಕೂಲಗಳಿದಾವೆ ಅಂತ ತಿಳಿಸುವಂತಹ ಒಂದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ, ಸರಿನಾ? ನಾನು ಅವಾಗಲೇ ಹೇಳಿದೆ, ಮಹಿಳೆಯರನ್ನ ತಮ್ಮ ಕಾಲ್ ಮೇಲೆ ತಾವು ನಿಲ್ಲುವಂತೆ ಮಾಡುವ ಅಂದ್ರೆ ನಿಮ್ ತಲೆ ಸುಮ್ಮನೆ ಕಾಮಿಡಿಯಾಗಿ ಬರ್ತಾ ಇರುತ್ತೆ, ಸರ್ ಈಗಲೂ ನಾವು ನಮ್ಮ ಕಾಲ್ ಮೇಲೆ ಸರ್ ನಿಂತಿರೋದು ಅಲ್ವಾ? ಹಂಗೆ ಯೋಚನೆ ಮಾಡ್ತೀರಿ. ಈಗಲೂ ನಮ್ಮ ಕಾಲ್ ಮೇಲೆ ನಿಂತಿದೀವಿ. ಆದ್ರೆ ಮಹಿಳೆಯ ಪಾತ್ರ ಇಡೀ ಜಗತ್ತಿನಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಇಡೀ ಜಗತ್ತಿನ ಜನಸಂಖ್ಯೆಯಲ್ಲಿ ಮಹಿಳೆಯರು 50% ಇರಲೇಬೇಕು, ಪ್ರಕೃತಿಯ ನಿಯಮ.